ಮ್ಯಾಂಗೋ ಸೀಸನ್ ಬಂದಮೇಲೆ ಮ್ಯಾಂಗೋ ಫಾಲೂದಾ ಮಾಡದೇ ಇರೋಕ್ಕಾಗತ್ತಾ? ಎಲ್ಲರಿಗೂ ಇಷ್ಟವಾಗುವಂಥ ಮ್ಯಾಂಗೋ ಫಾಲೂದಾನ ನಾವು ಮನೇಲೇ ಹೇಗೆ ಮಾಡೋದು ಅಂತ ಇವತ್ತಿನ ಮ್ಯಾಂಗೋ ಸೀರೀಸ್ 14ನಲ್ಲಿ ನೋಡೋಣ. ನಾನು ಇದಕ್ಕೆ ಅಲ್ಫಾನ್ಸೋ ಮ್ಯಾಂಗೋಸ್ನ ತೊಗೊಂಡಿದ್ದೀನಿ. ಸೊ ಮೊದಲಿಗೆ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಡು ಬಿಡೋಣ. ಸೊ ಅಲ್ಫಾನ್ಸೋ ಮ್ಯಾಂಗೋಸ್ನ ತಗೊಳ್ಳೋದ್ರಿಂದ ನೀವು ಸಕ್ಕರೆನ ಕಡಿಮೆ ಹಾಕಿದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾವು ಮ್ಯಾಂಗೋ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡು ಬಿಡೋಣ. ನಾನು ಒಂದು ಮ್ಯಾಂಗೋನ ತಗೊಳ್ತಾ ಇದ್ದೀನಿ. ಸೊ ಒಂದು ಮ್ಯಾಂಗೋಯಿಂದ ನೀವು 1 ಗ್ಲಾಸ್ ಫಾಲೂದಾನ ರೆಡಿ ಮಾಡ್ಕೋಬೋದು. ಸೊ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಪ್ಯೂರಿ ಮಾಡ್ಕೊಂಡು ಬಿಡೋಣ. ಸೊ ನೋಡಿ ಪ್ಯೂರಿ ರೆಡಿ ಆಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ತೀನಿ. ನೀವು ಇದಕ್ಕೆ ಹಾಲು ಅಥವಾ ಕ್ರೀಮ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೋದು. ಬಟ್ ಹಾಗೆ ನ್ಯಾಚುರಲ್ ಆಗಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಬರೀ ಮ್ಯಾಂಗೋ ಪ್ಯೂರಿನ ಹಾಕೊಳ್ಳೋದ್ರಿಂದ ಫಾಲೂದಾ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬೆಸಿಲ್ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ನೆನೆಯಕ್ಕೆ ಇಟ್ಕೊಳ್ಳೋಣ. ನಾನು ಒಂದು ಬೌಲ್ ನೀರಲ್ಲಿ 1 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ನೆನೆಯಕ್ಕೆ ಇಡ್ತೀನಿ. ಒಂದು 20 ನಿಮಿಷ ನೆನೆಸಿದ್ರೆ ಸಾಕು. ನೆಕ್ಸ್ಟ್ ನಮ್ಮ ಫಾಲೂದಾದ ಮೇನ್ ಇಂಗ್ರೀಡಿಯೆಂಟ್ ಶಾವ್ಗೆನ ಕುದಿಸ್ಕೊಂಡು ಬಿಡೋಣ. ಒಂದು ಪ್ಯಾನ್ಗೆ ನೀರನ್ನು ಹಾಕೊಳ್ತಾ ಇದ್ದೀನಿ. ಕುದಿ ಬಂದಮೇಲೆ ನಾನು ಇದಕ್ಕೆ ಶಾವ್ಗೆನ ಹಾಕೊಳ್ತಾ ಇದ್ದೀನಿ. ನಿಮಗೆ ಯಾವ ಥರ ಶಾವ್ಗೆ ಇಷ್ಟನೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಅಪ್ಕಮಿಂಗ್ ಮ್ಯಾಂಗೋ ಸೀರೀಸ್ನ ನೋಡಲು ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಶಾವ್ಗೆ ಕುದ್ದಿದೆ. ಇದನ್ನು ನಾನು ಸಾನ್ಗೆಗೆ ಹಾಕ್ಕೊಂಡು ಬಿಡ್ತೀನಿ. ಇದ್ರ ಮೇಲೆ ನಾವು ತಣ್ಣೀರನ್ನು ಹಾಕೊಳ್ಳೋದ್ರಿಂದ ಶಾವ್ಗೆ ಸ್ವಲ್ಪ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನಿಮಗೆ ಉದ್ದುದ್ದಿಗಿರೋ ಶಾವ್ಗೆ ಬೇಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ತಣ್ಣೀರನ್ನು ಈ ರೀತಿ ಹಾಕ್ಕೊಂಡ್ಬಿಟ್ರೆ ಶಾವ್ಗೆ ಎಲ್ಲ ಬಿಡಿ ಬಿಡಿಯಾಗಿ ಬಂದುಬಿಡುತ್ತೆ. ನೀವು ಮ್ಯಾಂಗೋ ಪ್ಯೂರಿ ಮತ್ತು ಶಾವ್ಗೆ ಎರಡಕ್ಕೂ ಸಕ್ಕರೆನ ಹಾಕೋಬೋದು. ಬಟ್ ನಾನಿಲ್ಲಿ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ. ವೆನಿಲಾ ಐಸ್ ಕ್ರೀಮಲ್ಲಿ ಮಾತ್ರ ಸಕ್ಕರೆ ಇದೆ. ಶಾವ್ಗೆ, ಪ್ಯೂರಿ, ಸಬ್ಜಾ ಸೀಡ್ಸ್ ಎಲ್ಲ ಆಗಿದೆ. ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಬೌಲ್ನಷ್ಟು ಮ್ಯಾಂಗೋ ಕ್ಯೂಬ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಫಾಲೂದಾನ ರೆಡಿ ಮಾಡ್ಕೊಂಡು ಬಿಡೋಣ. ಒಂದು ಗ್ಲಾಸ್ಗೆ ನಾನು 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತೀನಿ. ನಿಮಗೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂದರೆ 1-2 ಸ್ಪೂನ್ ಎಕ್ಸ್ಟ್ರಾ ಕೂಡ ಹಾಕೋಬೋದು. ನಂತರ ಇದಕ್ಕೆ ನಾನು ಶಾವ್ಗೆನ ಹಾಕ್ಕೊಂಡು ಬಿಡ್ತೀನಿ. 2 ಸ್ಪೂನಷ್ಟು. ನೋಡಿ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಂದಿದೆ. ಈ ರೀತಿ ನ್ಯಾಚುರಲ್ ಫ್ಲೇವರ್ ಇರೋವಂಥ ಮ್ಯಾಂಗೋ ಫಾಲೂದಾನ ನೀವು ಮನೇಲೇ ಮಾಡ್ಕೊತೀನಿ, ತುಂಬ ಸಖತ್ತಾಗಿರುತ್ತೆ. ಹಾಗೆ ಇವಾಗ ಪ್ಯೂರಿನ ಹಾಕ್ಕೊಂಡು ಬಿಡ್ತೀನಿ. ನಾನು ಮುಂಚೆ ಹೇಳ್ದಂಗೆ 1 ಗ್ಲಾಸ್ ಮ್ಯಾಂಗೋ ಫಾಲೂದಾಗೆ 1 ಫುಲ್ ಮಾವಿನ ಹಣ್ಣು ಬೇಕಾಗುತ್ತೆ. ಇವಾಗ ಮನೇಲೇ ಮಾಡಿರುವಂಥ ವೆನಿಲಾ ಐಸ್ ಕ್ರೀಮ್ನ ಹಾಕ್ಕೊಂಡ್ಬಿಡ್ತೀನಿ. 1 ಸ್ಕೂಪ್. ವೆನಿಲಾ ಐಸ್ ಕ್ರೀಮ್ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಅಪ್ಕಮಿಂಗ್ ಸೀರೀಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಮರೀದೆ ನೋಡಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ಬಿಡ್ತೀನಿ. ಮೇಲೆ ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸ್. ಇನ್ನೇನು ಬೇಕು ಹೇಳಿ ಒಂದು ಒಳ್ಳೆ ಮ್ಯಾಂಗೋ ಫಾಲೂದಾಗೆ. ಆ್ಯಂಡ್ ಫೈನಲಿ ಮ್ಯಾಂಗೋ ಫಾಲೂದಾ ಈಸ್ ರೆಡಿ ಟು ಈಟ್. ಮ್ಯಾಂಗೋ ಕ್ಯೂಬ್ ಇದೆ, ಪ್ಯೂರಿ ಇದೆ, ವೆನಿಲಾ ಐಸ್ ಕ್ರೀಮ್ ಇದೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ.